ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗುರುಜಿ, ಇವತ್ತು RCB ವರ್ಸಸ್ GT ಮ್ಯಾಚ್ ಇದೆ, ಹೈ ವೋಲ್ಟೇಜ್ ಮ್ಯಾಚ್ ಗುರುಜಿ ಇವತ್ತು. ಹಾಗಾದ್ರೆ ನಿಮ್ಮ ಪ್ರೆಡಿಕ್ಷನ್ ಪ್ರಕಾರ ಯಾರು ಗೆಲ್ಬಹುದು ಗುರುಜಿ, ಇದ್ರ ಬಗ್ಗೆ ಹೇಳಿ. ನೋಡಿ, RCB ಫೋಟೋಗಳು ಹಾಕಿಸ್ತಾರೆ ಗುರುಗಳೇ. RCB ಯಾವ್ಯಾವ ಫೋಟೋ ಹಾಕ್ತಾರೆ ನೋಡೋಣ, ಪ್ಲೇಯರ್ಸ್ ಫೋಟೋ ಅದ್ಭುತವಾಗಿ ಮಾತಾಡೋಣ. ನಮ್ಮ ಮೇಡಮ್ ಅವ್ರು ಕೇಳ್ತಾ ಇದ್ದಾರೆ RCB ಫೋಟೋವನ್ನು. ಹಾಗಾಗಿ ನಿಮ್ಗೆ ಯಾವ ಪ್ಲೇಯರ್ ಇಷ್ಟ ಮೇಡಮ್ ಅವ್ರೆ? ವಿರಾಟ್ ಕೊಹ್ಲಿ ಇಷ್ಟನಾ? ಹೌದಾ? ಕಾದ ನೋಡೋಣ 100%. ಇಲ್ಲಿ ನೋಡಿ, ಇವತ್ತು ಮ್ಯಾಚ್ ನಡೀತಿರೋದ್ರಿಂದ ನೀವು RCB ಫೋಟೋಗಳು ಹಾಕಿ ಅದ್ಭುತವಾಗಿ ಮಾತಾಡೋಣ. ಇವತ್ತು 31ನೇ ತಾರೀಕು, ಭಾಳ ಅದ್ಭುತವಾಗಿ RCBದು 31. ಆಮೇಲೆ ಭಾಳ ಮಿರಾಕಲ್ 31/5/2026 ಭಾಳ ವಿಶೇಷವಾದ ವೈಬ್ರೇಷನ್ ಡೇಟ್ ಆಫ್ ಬರ್ತ್ RCB ಅಂತ. ಹಾಗಾಗಿ 26 ಅಂದರೆ ಒಂದು 10 ಆಗುತ್ತೆ. 10 ಒಂದು 5 6 7 8 9 ಭಾಳ ವಿಶೇಷವಾಗಿ ಅಂದರೆ 1 ಬರುತ್ತೆ ಕಾಂಬಿನೇಷನ್ RCBದು ಟೀಮು. ನಾನು ಮಾತಾಡೋಣಂತ ತತ್ತಾಯಿದ್ದೆ RCBದು. ಹಾಗಾಗಿ ಈ ಸರಿ RCB ಪಕ್ಕ ಲಕ ಕಪ್ ಗೆಲ್ತಾರೆ, ಹೆದರಬೇಡಿ. ಏನಕ್ಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ 100% ಆಡ್ತಿರೋದು 11 ಜನ ಪ್ಲೇಯರ್ ಅಲ್ಲ, 11 ಜನ ದೇವರು, 11 ಜನ ಒಂದು ಎನರ್ಜಿ, 11 ಜನ ನಾವು ಕಳ್ಕೊಂಡಿದ್ದೀವಿ. ಹಾಗಾಗಿ ಈ ಕಪ್ಪು ಅವರಿಗೋಸ್ಕರ ಬೇಕು 100%. 11 ಜನ ಆತ್ಮ ಆಡ್ತಿದ್ದಾರೆ 100%. ಏನೇಳಿ 11 ಜನ ಆತ್ಮ ಆಡ್ತಿದ್ದಾರೆ. ಹಾಗಾಗಿ RCBಗೆ ಈ ಸರಿ ನಾನು ಮುಂಚಾಲೇ RCB ವರ್ಸಸ್ ಗುಜರಾತ್ ಟೈಟನ್ ಬರುತ್ತೆ ಅಂತ ಹೇಳಿದೆ. ರಜತ್ ಪಟ್ಟಿದಾರ್ ಕೂಡ 1ನೇ ತಾರೀಕು ಇವತ್ತು ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. 100% RCB ಟಾಸ್ ಗೆಲ್ತಾರೆ. ಅದು ಫೀಲ್ಡಿಂಗ್ ತಗೋತಾರೋ ಬ್ಯಾಟಿಂಗ್ ತಗೋತಾರೋ ಗೊತ್ತಿಲ್ಲ. ಅಲ್ಲಿ ನರೇಂದ್ರ ಮೋದಿ ಅನ್ನೋ ಒಂದು ಗ್ರೌಂಡಲ್ಲಿ ಖಂಡಿತ ಕೂಡ ಭಾಳ ವೈಬ್ರೇಷನ್ ಏನಪ್ಪ ಅಂದರೆ, ಇವಾಗ ಬೆಂಗಳೂರು ಅನ್ನೋದಕ್ಕೆ ಗುರುಬಲ ಇದೆ. ಏನು ಹೇಳಿ? ಗುರುಬಲ ಇದೆ. ಬೆಂಗಳೂರು ಅನ್ನೋದಕ್ಕೆ 2ನೇ ತಾರೀಕಿಂದ ಇರಲಿಲ್ಲ, ಇವತ್ತು ಗುರುಬಲ ಇದೆ. ಹಾಗಾಗಿ ಜನ್ಮ ಗುರುಗೆ ಬಂದಾಗ ವನವಾಸಕ್ಕೆ ಹೋಗ್ಬೇಕಾಯ್ತದೆ. ನೋಡಿ, RCB ವನವಾಸಕ್ಕೆ ಹೋಯ್ತೆ. ನೋಡಿ, ರಾಮನು ಕೂಡ ವನವಾಸಕ್ಕೆ ಹೋಯ್ದ ಜನ್ಮ ಗುರು ಅಂತ ಹೇಳಿ 100%. ಜನ್ಮ ಗುರು ಜನ್ಮಕ್ಕೆ ರಾಶಿ ಬಂದಾಗ RCB ಟೀಮು ವನವಾಸಕ್ಕೆ ಹೋಯ್ತು. ಏನು ಹೇಳಿ? ಬೆಂಗಳೂರಲ್ಲಿ ಮ್ಯಾಚ್ ಆಡನಲ್ಲ, ಬೇರೆ ಊರಲ್ಲಿ ಆಡಬೇಕಾದಿದ್ದು. ರಾಮನ್ನೇ ಬಿಡಾಬಿಟ್ಟಿಲ್ಲ, ಇನ್ನು RCBನ ಬಿಡ್ತಾ ಇದು. ನೋಡಿ, ತುಂಬ ಸಾಕಷ್ಟು ಅರ್ಥ ಮಾಡ್ಕೊಳ್ಳಿ. ಜನ್ಮಗುರು 10ನೇ ಮನೆ ಗುರು ಯಾವತ್ತೂ ಕಾಟವನ್ನು ಕೊಡ್ತೇವೆ. RCB ಟೀಮಿಗೆ ಜನ್ಮಗುರು ಬಂದಿದ್ದಕ್ಕೆ 100% ಆಚೆ ಹೋಗ್ತದೆ. ಇವತ್ತು ಯಾರ್ಯಾರು ಆಡ್ತಾರೆ ಗೊತ್ತಿಲ್ಲ, ಫೀಲ್ಡ್ ಸ್ಟಾರ್ಟ್ ಇವತ್ತು ಆಡ್ತಾರೆ ಎಲ್ಲ ಗೊತ್ತಿಲ್ಲ, ಕೂರಿಸಿದ್ದಾರೆ. ಟೀಮ್ ಸಖತ್ತಾಗಿದೆ, ಅದ್ಭುತವಾದ ಒಂದು ಬೌಲರ್ ಇದೆ. ಅಲ್ಲಿ ನನ್ನ ಫೇವ್ರೇಟ್, ಭಾಳ ವಿಶೇಷವಾಗಿ ಗುಜರಾತ್ ಟೈಟನ್ಸಲ್ಲಿ ನನ್ನ ಫೇವ್ರೇಟ್, ಇಡೀ IPL ಟಾಪ್ ನನಗೆ ಇಷ್ಟವಾದ ಬೌಲರ್ಸ್ ಅಂದರೆ ಒಂದು ಕಕ್ಕಿಸಾರ್ ರಬಾಡ. 100% ನೀವು ಕೇಳಿಲ್ಲ ಹೆಸರನ್ನ ಬಿಡಿ, ಕೇಳಿಲ್ಲ. ಕಕ್ಕಿಸಾರ್ ರಬಾಡ ನನ್ನ ಫೇವ್ರೇಟ್ ಪ್ಲೇಯರು. ಹಾಗೆ RCBಲಿ ಆಡಿದಂಥವ್ರು ಕರ್ನಾಟಕದಂಥವ್ರು ಭಾಳ ಮೊಹಮ್ಮದ್ ಸಿರಾಜ್ ಭಾಳ ವಿಶೇಷ. ಅವ್ರದ್ದು ಇವತ್ತು 13ನೇ ತಾರೀಕು, ಕಕ್ಕಿಸಾರ್ ರಬಾಡ 25ನೇ ತಾರೀಕು. ಇಬ್ಬರಿಗೂ ಭಯಂಕರವಾದ ಡೇಟು. ಇವ್ರಿಗೆ ಮಾತ್ರ ವಿಕೆಟ್ ಕೊಡಬಾರ್ದು 100%. ಭಾಳ ಇವ್ರಿಗೆ ವಿಕೆಟ್ ಕೊಡದಲ್ಲೇ ಕಾಪಾಡ್ರೆ ಒಳ್ಳೆಯದು. ಇವತ್ತು ವಿರಾಟ್ ಕೊಹ್ಲಿಗೆ ಇವತ್ತು ಕಾಸ್ಟ್ಯೂಮ್ಸ್ ಅಂತ ಬಂದಾಗ 100% RCBಗೆ ತುಂಬ ಫೇವ್ರೇಟ್ ಬಣ್ಣ ಆಗುತ್ತೆ. ಹಾಗಾಗಿ ಅದ್ಭುತವಾದ ಬಣ್ಣ RCBಗೆ ಇರುತ್ತೆ. ನೋಡಿ, ಲೈಟಾಗಿ ಬ್ಲೂ ಮಿಕ್ಸ್ ಆಗುತ್ತೆ. ಯಾಕಂದರೆ 13 ಅಂದರೆ ರಾಹುಗ್ರಹದ ಸಂಕೇತ, ರಾಹು ಸಂಬಂಧಪಡುತ್ತೆ. ಹಾಗಾಗೇ ಅದು RCBಗೂ ಆಯಿತು. ಅದೇ ಥರ ಗುಜರಾತ್ ಟೈಟನ್ಸ್ ಅಲ್ಲಿ ಶುಭ್ಮನ್ ಗಿಲ್ 100% ಅದ್ಭುತವಾದ ಡೇಟ್ ಆಫ್ ಬರ್ತ್. ಅವರು 7 ಮತ್ತು 8 ಫಾಲೋ ಮಾಡ್ತಾರೆ 100%. ಶುಭ್ಮನ್ ಗಿಲ್ದು ಕೂಡ ಇವತ್ತಿನ ದಿನ ಭಾಳ ವಿಶೇಷವಾಗಿ 8 ಆಗಿರುತ್ತೆ. ಟಾಸ್ ಗೆಲ್ಲಲ್ಲ, ಅಪ್ಪಿ ತಪ್ಪಿ ಗೆದ್ದರೂ ಕೂಡ ಅವ್ನು ಕನ್ಫ್ಯೂಸ್ ಆಗಿಬಿಡ್ತಾನೆ. ಟಾಸ್ ತಗೊಳ್ಳ, ಬ್ಯಾಟ್ ತಗೊಳ್ಳ, ಟಾಸ್ ತಗೊಳ್ಳ ಅಂತ. ನಾವು 99% ಇವತ್ತು RCB ಟಾಸ್ ಗೆಲ್ಲೋ ಚಾನ್ಸಸ್ ತುಂಬ ಜಾಸ್ತಿ ಒಪ್ಪು ನನಗಿದೆ. ಹಾಗಾಗಿ ವಿರಾಟ್ ಕೊಹ್ಲಿ ನೋಡಿ ಗೆಲ್ತೀವಿ ಅಂತ ಹೇಳ್ತಿದ್ರೆ ಮುಂದೆ 100% ಸಖತ್ತಾಗಿ ಆ್ಯಕ್ಟಿವ್ ಮಾಡ್ತೀವಿ ಕಾರಣ ಅಂತ. ಇವತ್ತು ಸೂಪರ್ ಮ್ಯಾಚನ್ನ ಮಿಸ್ ಮಾಡ್ದಲ್ಲ. ನೋಡಿ, RCB ಟೀಮನ್ನು ಇವತ್ತು ಗೆಲ್ಲಿ ಅಂತೇಳಿ ಸಾಕಷ್ಟು. ಶುಭ್ಮನ್ ಗಿಲ್ ಭಾಳ ವೈಬ್ರೇಷನ್ ಡೇಟ್ ಆಫ್ ಬರ್ತ್ ಆಗುತ್ತೆ. ಹಾಗಾಗಿನೇ ಅದ್ಭುತವಾದ ಒಂದು ಭಾಳ ವಿಶೇಷ. ಶುಭ್ಮನ್ ಗಿಲ್ ವಿಕೆಟ್ ಬೇಗ ಬೀಳುತ್ತೆ, ಮೊನ್ನೆ 100 ಹೊಡೆದಂಗೆ ಆಗಲ್ಲ. ಅದೇ ಥರ ಅವ್ರ ಜೊತೆ ಹುಟ್ಟಿದಂಥ ಪ್ಲೇಯರ್ಸ್ ಭಾಳ ಅದ್ಭುತವಾದ ವೈಬ್ರೇಷನ್ ಡೇಟ್ ಆಫ್ ಬರ್ತು ಎಲ್ಲ ಇಲ್ಲೇ ಇರುತ್ತೆ 100%. ಹಾಗಾಗಿನೇ ನನ್ನ ಒಂದು ಪ್ರಕಾರ ಬ್ಯಾಟ್ಸ್ಮನ್ ಬೌಲರ್ಸ್ ಅಂತ ಬಂದಾಗ RCB ಟೀಮು 100%ಗೆ 100 ಚೆನ್ನಾಗಿದೆ. ಅವ್ರದ್ದು 100%ಗೆ 80% ಚೆನ್ನಾಗಿದೆ ಅಂತ ಹೇಳುತ್ತೆ. 80% ಅವ್ರಿಗೆ 100% RCB ಲಕ್ಕಿದೆ, 80% ಮಾತ್ರ ಲಕ್ಕಿದೆ. 100% ಗುಜರಾತ್ ಟೈಟನ್ಸ್ ಆ ಗುಜರಾತಲ್ಲಿ ಫಸ್ಟ್ ಬ್ಯಾಟಿಂಗ್ನ ಯಾವಾಗ ಹೈಯೆಸ್ಟ್ 6 ಹೊಡೆಯೋಕ್ಕೆ ಹೋದರೆ ಬೇಗ ಔಟ್ ಆಗಿಬಿಡ್ತಾರೆ. ಪರ್ಫೆಕ್ಟಾಗಿದ್ದರೆ ಮಾತ್ರ ಆ ಗ್ಯಾಪಲ್ಲಿ ಯಾರೂ ಇಲ್ಲ, ಮೇಲೋದ್ರೂ ಕೂಡ ಹೋಗುತ್ತೆ ಅನ್ನೋ ಥರ ಹೊಡಿಬೇಕು. ಯಾಕಂದರೆ ಆ ಪಿಚ್ಚು ತುಂಬ ದೊಡ್ಡ ಗ್ರೌಂಡ್, 1.25 ಕೋಟಿ ಕ್ರೌಡನ್ನ 1.25 ಲಕ್ಷ ಜನ ಇಡ್ಸುತ್ತೆ. 1.25 ಲಕ್ಷವನ್ನು ಇಡ್ಸೋದ್ರಿಂದ ಅಲ್ಲಿ ಏನಾಗುತ್ತೆ, ಮಧ್ಯದಲ್ಲಿ ಗಾಳಿ ಬರಲಿ ಅಂತ ಏರ್ ಓಪನ್ ಮಾಡಿದರೆ. ಹಾಗಾಗಿ ಬಾಲ್ ಹೊಡೆದಾಗ ಏನಾಗುತ್ತೆ, ಏರಲ್ಲಿ ಜಾಸ್ತಿ ದೊಡ್ಡ ಗ್ರೌಂಡ್ ಅದಲ್ಲ, ಗಾಳಿ ನುಗ್ಗಿ ಬಾಲ್ನ ಸ್ಲೋ ಮಾಡುತ್ತೆ, ಸೈಡ್ ಡಿಪೆಂಡ್ಸ್ ಮಾಡುತ್ತೆ. ಅದನ್ನು ಆದಷ್ಟು ನೆಲದಲ್ಲಿ ಸ್ಕೋರ್ನ ಮಾಡಿ ಸಾಕು. ನನ್ನ ಪ್ರಕಾರ ಒಂದು 200-225 ರನ್ ದಿ ಬೆಸ್ಟ್ ಸ್ಕೋರ್ ಆಗುತ್ತೆ. ಅಲ್ಲಿ ತುಂಬ ಅದ್ಭುತವಾದ 185 ಜಾಸ್ತಿ ರನ್ ಹೊಡಿಬಹುದು ಗುರುಜಿ? ವಿರಾಟ್ ಕೊಹ್ಲಿ ಎಲ್ಲರೂ ಆಡ್ತಾರೆ ಈ ಸರಿ. ಏನು ಹೇಳಿ, ಎಲ್ಲರೂ ಸ್ಲೋ ಅಂತೂ ಆಡಲ್ಲ. ಏನು ಹೇಳಿ,
ಹೌದು. ರಪ್ಪನ ಫಾಸ್ಟ್ ಆಡ್ತಾರೆ 100%. ಅದರಲ್ಲಂತೂ ಇವತ್ತು ಕ್ಯಾಪ್ಟನ್ನೇ ಚೆನ್ನಾಗಿ ಆಡ್ತಾರೆ. RCB ಟೀಮ್ ಕ್ಯಾಪ್ಟನ್ ಚೆನ್ನಾಗಿ ಆಡ್ತಾರೆ. ಓಪನ್ ಬ್ಯಾಟ್ಸ್ಮನ್ ಸಕ್ಕತ್ತಾಗಿದೆ, ಅದ್ಭುತವಾಗಿ. ಲಾಸ್ಟ್ ಟೈಮು ಕೂಡ ಗುರುಜಿ RCB ಗೆದ್ದಿತ್ತು, ಫೈನಲ್ ತನಕ ಬಂದು ಗೆದ್ದಿತ್ತು. ಇವಾಗಂತೂ ಎಲ್ಲ ಬೆಂಗಳೂರು ಕಾತುರದಿಂದ ಕಾಯ್ತಾ ಇದ್ದಾರೆ ಆಗುತ್ತೆ ಅಂತ ಹೇಳಿ. ಗ್ಯಾರಂಟಿ ಟಿವಿಲೇ ನಾವು ಪ್ರೆಡಿಕ್ಷನ್ ಮಾಡ್ತಾ ಹೋದು 100%. ಭಾಳ ವಿಶೇಷವಾಗಿ RCB ಕಪ್ ಗೆಲ್ತಾರೆ ಅಂತ ನಾನು ಪ್ರೆಡಿಕ್ಷನ್ ಮಾಡಿ ಹೋಗಿದ್ದೆ 100% ಗ್ಯಾರಂಟಿ ಟಿವಿಲೇ. ಇವತ್ತು ಕೂಡ ಭಾಳ ವಿಶೇಷವಾದ ವೈಬ್ರೇಷನ್. RCB ಕಪ್ ಗೆಲ್ತಾರೆ, ದಯವಿಟ್ಟು ಅದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಗೆಲ್ಲಿ ಸಕಲ ಸಂಪತ್ತು ಐಶ್ವರ್ಯ ಕೊಡಲಿ. RCB ಟೀಮನ್ನು RCB ಕಪ್ ಗೆಲ್ತಾರೆ, DK ಶಿವಕುಮಾರ್ CM ಆಗ್ತಾರೆ. ಇವೆರಡು ದೊಡ್ಡ ಕನಸಾಗಿತ್ತು. ಏನೇಳಿ ನಾನು ಅವಾಗ ಹೇಳ್ತಿದ್ದೆ, ಸದ್ಯಕ್ಕೆ RCB ಕಪ್ ಗೆಲ್ಲ, DK ಶಿವಕುಮಾರ್ CM ಆಗಲ್ಲ, ಎರಡು ಒಟ್ಟಿಗೆ ಆಯ್ತೇವೆ ಅಂತ ಹೇಳ್ತಿದ್ದೆ. ಹೇಳಿ ಎರಡು ಒಟ್ಟಿಗೆ ಬಂದಿದೆ. ಹೌದೌದು, ಎರಡು ಒಟ್ಟಿಗೆ. DK ಶಿವಕುಮಾರ್ CM, RCB ಕಪ್ಪು CM. ಭಾಳ ವಿಶೇಷ. ಅವ್ರ ಪವರಲ್ಲೇ ಆ ಸರಿ ಎಲ್ಲ ಇದನ್ನು ಮಾಡಿದರು. ಹಾಗಾಗಿನೇ ಎರಡು ಜಿಂಗ ಲಕ ಬರ್ರೋ ಅನ್ನೋ ಥರ ಆಗಿತ್ತು. 100% ಕಪ್ ಗೆಲ್ಲಿ, ಒಳ್ಳೆಯದಾಗಲಿ RCB ಟೀಮಿಗೆ. ಅವ್ರ ಟೀಮು ಚೆನ್ನಾಗಿದೆ, ನಮ್ಮ ಟೀಮು ಚೆನ್ನಾಗಿದೆ. ಅದ್ಭುತವಾದ ಟೀಮ್ ಅಂತ ಹೇಳುತ್ತೆ, ಅದ್ಭುತವಾದ ವ್ಯಕ್ತಿ ಅಂತ ಹೇಳುತ್ತೆ. ಅದ್ಭುತವಾಗಿ ಇಲ್ಲೇನಾಗುತ್ತೆ, ಯಾವಾಗಲೂ RCBಲಿ ಕಪ್ಪನ್ನ ಯಾವ ಕಪ್ಪು ಗೆಲ್ತಾರೋ ಅವರು ಎರಡನೇ ರೌಂಡಿಗೆ ಬಂದು ಫೈನಲಿಗೆ ಬಂದು ಮ್ಯಾಚ್ ಹೋದಾಗಿರು ಇಲ್ಲಿವರೆಗೂ. ಕ್ಯಾಪ್ಟನ್ ಹೋದ ಸರಿ ಕೂಡ ಇವರು ಯಾರು KKR ಟೀಮಲ್ಲಿ ಭಾಳ ಅದ್ಭುತವಾಗಿ ಶ್ರೇಯಸ್ ಅಯ್ಯರು ಕಪ್ಪನ್ನು ಗೆದ್ದುಬಿಟ್ಟು ಮತ್ತು ಅದಾದ ಪಂಜಾಬ್ ಟೀಮಿಗೆ ಬಂದು ಫೈನಲಿಗೆ ಬರ್ತಾರೆ. ಆದರೆ ಮ್ಯಾಚನ್ನು ಸೋತೋಗ್ಬಿಡ್ತಾರೆ, ಫೈನಲ್ ಮ್ಯಾಚನ್ನು ಸೋತೋಗ್ತಾರೆ. ಹಾಗಾಗಿನೇ ಈ ಸರಿ ಭಾಳ ವೈಬ್ರೇಷನ್, ಅದ್ಭುತವಾದ ನಂಬರ್ಸ್, ಬ್ಯೂಟಿಫುಲ್ ಅಂತ ನಂಬರ್ಸು. ಹಾಗಾಗಿನೇ ಎರಡು ಟೀಮ್ ಇವರಿಂದು ಆಡಿದ್ರೆ ಇನ್ನೂ ಸಖತ್ತಾಗಿರುತ್ತೆ ಬೌಲಿಂಗು. ಆ ಪಿಚ್ಚಿಗೆ ಅದ್ಭುತವಾಗಿದೆ. RCBದು ಪಕ್ಕ ಕಪ್ ಗೆಲ್ತಾರೆ, ಎಲ್ಲರೂ ಖುಷಿಯಾಗಿರಿ. ಭಾನುವಾರ ಭಾಳ ವಿಶೇಷವಾಗಿ ಎಣ್ಣೆ ಮತ್ತು ತುಂಡು ಅಂತ ಹೇಳ್ತಾರೆ 100%. ಅಂದರೆ ನಾನ್ ವೆಜ್ಜಿಗೆ 100%. ಹಾಗಾಗಿನೇ ಯಾರೆಲ್ಲ ಗುಂಡು ತುಂಡು ಆಗ್ತಾರೋ ಖಂಡಿತ ಕೂಡ ಮಹಾಲಕ್ಷ್ಮಿ ಅಂಬರೀಶ್ವರ್ ಹೇಳಿದಂಗೆ ಕೂಗ ಕೋಳಿಗೆ ಖಾರ ಮಸಾಲೆ ಅಂತ ಹೇಳ್ತಾ 100%. ನೀವು ಏನು ವೆಜ್ ತಿನ್ನು ನೋಡ್ಬೋದು. ನಾನು ಕೂಡ ಮನೇಲಿ ಹೋಗಿ ಮ್ಯಾಚ್ ನೋಡ್ತೀನಿ. ಆದರೂ ಕೂಡ ನನಗೆ ಆನ್ಲೈನಲ್ಲಿ ತುಂಬ ಜ್ಯೋತಿಷ್ ಹೇಳ್ಬೇಕು. ಆದರೂ ಕೂಡ ಇವತ್ತು ಭಾಳ ವೈಬ್ರೇಷನ್. RCB ಕಪ್ ಗೆಲ್ಲಬೇಕು ಅಂತ ನಮಗೂ ಅದು ಯಾವಾಗಲೂ ಕೂಡ ಈ ಸಲ ಒಂಥರ ಎನರ್ಜಿ ಪಾಸಿಂಗ್ ಇತ್ತು. ನಾನೇನೋ ನೋಡೋಕ್ಕೆ ಹೋಗೋದಲ್ಲ, ಇದನ್ನೆಲ್ಲವೂ ಹೇಳ್ತಾಯಿದ್ದೀನಿ. 100% ನಾನು ಕ್ರಿಕೆಟ್ ನೋಡೋದು ಭಾಳ ಕಮ್ಮಿ ಆಗಿದೆ. ಮ್ಯಾಚಿಗೆ ಗೆಲ್ಲಿ ಮ್ಯಾಚಿಗೆ ಹೋಗ್ತೀನಿ 100%. ಹಂಗೆಲ್ಲ ಇನ್ನು ಮ್ಯಾಚಿಗೆ ಹೋಗಬೇಕು ಅಂತ ಲೆಕ್ಕ ಹಾಕಿದ್ರು. ಎಲ್ಲ ಮ್ಯಾಚಿಗೂ ನಾನು ಗೆಲ್ಲೋದಕ್ಕೆ ಲೆಕ್ಕಾಚಾರ ಮಾಡ್ಕೊಂಡು ಹೋಗ್ಬೇಕು ಅಂತ ಸ್ಟಾರ್ಟ್ ಮಾಡಿ ಹೋಗ್ತೀನಿ. ನನಗೆ ಗೆಲ್ಲಿ ಮ್ಯಾಚಿಗೆ ಹೋಗ್ತೀನಿ 100% ಮ್ಯಾಚಿಗೆ ಹೋಗ್ತೀನಿ. ಅದ್ಭುತವಾದ ವ್ಯಕ್ತಿ ಆಗ್ತಾರೆ, ಸಕಲ ಸಂಪತ್ತನ್ನು ಮ್ಯಾಚ್ ಕೊಡುತ್ತೆ.